ನಮಸ್ಕಾರ ಕೆಸೆಟ್ ಅಭ್ಯರ್ಥಿಗಳಿಗೆ. ಸೊ ನಿಮ್ಮದೆಲ್ಲ ಒಂದು ಕೆಸೆಟ್ ಅಭ್ಯರ್ಥಿಗಳಿಗೆ ಆರ್ ಡಿ ನಂಬರ್ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಅದರ ಬಗ್ಗೆ ನಿಮ್ಗೆ ಯಾವುದೇ ಥರಂಥ ತೊಂದರೆ ಅಂತೂ ಆಗಿಲ್ಲ. ಎಲ್ಲರೂ ಕೂಡ ನೀಟಾಗಿ 28ನೇ ತಾರೀಕಿನ ಒಳಗಾಗಿ ಅಪ್ಲಿಕೇಶನ್ಗಳನ್ನು ಹಾಕಿ ಅದಕ್ಕೆ ಸಂಬಂಧಪಟ್ಟಂಥ ಪೇಮೆಂಟನ್ನು ಕೂಡ ಮಾಡಿ. ಆದರೆ ಒಂದು ಪ್ರಾಬ್ಲಮ್ ಬಂದಿರೋದು ಏನಂತಂದರೆ, ಯಾರು ಇವಾಗಲೇ ಅಪ್ಲಿಕೇಶನ್ ಹಾಕಿದ್ರು ಅವರುಗಳಲ್ಲಿ ಸ್ವಲ್ಪ ಸಣ್ಣ ಒಂದು ಮಿಸ್ಟೇಕ್ ಆಗಿರುವಂಥದ್ದು, ಕಾಸ್ಟ್ ಚೇಂಜ್ ಆಗಿರುವಂಥದ್ದು ಇರ್ಬೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುವಂಥದ್ದು, ಇಯರ್ ಮಿಸ್ಟೇಕ್ ಆಗಿರುವಂಥದ್ದು, ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿರುವುದು, ಇದೆಲ್ಲಗಳನ್ನು ಕೂಡ ನಮ್ಮ ಒಂದು ಸಬ್ಸ್ಕ್ರೈಬರ್ ಅಭ್ಯರ್ಥಿಗಳು ಕಾಮೆಂಟನ್ನು ಹಾಕಿರುವಂಥದ್ದು. ಎಡಿಟಿಂಗ್ ಆಪ್ಷನ್ ಏನಾದರೂ ಬಿಡ್ತಾರಾ ಅಂತ ಕೇಳ್ತಾ ಇದ್ದಾರೆ. ಬಟ್ ನೋಡಿ, ನಾನು ಹೋದ ವರ್ಷದ ಒಂದು ಲೆಕ್ಕಾಚಾರದಂತೆ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಎಡಿಟಿಂಗ್ ಈ ಹೋದ ವರ್ಷ 2023 ಏನು ಒಂದು ಆಗಿತ್ತು, ಸೊ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ಥರಂಥ ಒಂದು ಹೋದ ವರ್ಷ ಎಡಿಟಿಂಗ್ ಆಪ್ಷನನ್ನು ಬಿಟ್ಟಿರಲಿಲ್ಲ. ಓಕೆ, ಸೊ ಈ ವರ್ಷ ಕೂಡ ಬಿಡ್ತಾರೆ ಅನ್ನೋದು ಗ್ಯಾರಂಟಿ ಕೂಡ ಇಲ್ಲ. ಬಿಡ್ತಾರೆ ಯಾವಾಗಂತಂದರೆ, ನೀವು ಎಲ್ಲರೂ ಪ್ರತಿಯೊಬ್ಬರು ರಿಕ್ವೆಸ್ಟ್ ಮಾಡ್ಕೋಬೇಕು. ಏನಂತಂದರೆ, ನಮಗೆ ಎಡಿಟಿಂಗ್ ಮಾಡ್ಕೊಳ್ಳಿಕ್ಕೆ ಕೊಡಿ, ನಮ್ಮದು ತಪ್ಪಾಗಿದೆ, ಮಾಹಿತಿ ತಪ್ಪಾಗಿದೆ, ಸ್ವಲ್ಪ ಕರೆಕ್ಷನ್ ಆಗಿದೆ ನೆಟ್ವರ್ಕ್ ಪ್ರಾಬ್ಲಮಿಂದ, ಅದಕ್ಕೇನಾದರೂ ಒಂದು ಸೊಲ್ಯೂಷನ್ ಕೊಡಿ ಅಂತ ನೀವು ಕೇಳಿದವರಿಗೆ ಮೇಲು ಕಾಲುಗಳನ್ನು ಮಾಡಿದರೆ, ಸೊ ಅವ್ರೇನು ಮಾಡ್ಬೋದು, ಈಗ ಹೇಗೆ ನಿಮಗೆ ಎಡಿಟಿಂಗನ್ನು ಈಗ ಆರ್ ಡಿ ನಂಬರನ್ನು ಈಸಿಯಾಗಿ ಮಾಡಿ ಕೊಟ್ಟಿದ್ದಾರೆ, ಆ ರೀತಿಯಾಗಿ ಈಸಿಯಾಗಿ ಮಾಡಿಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಸೊ ಯಾರ್ದೆಲ್ಲ ಪ್ರಾಬ್ಲಮ್ ಆಗಿದೆ, ಸೊ ಅಂಥ ಅಭ್ಯರ್ಥಿಗಳು ಕಂಪ್ಲೀಟಾಗಿ ನೀವು ಕೆಗೆ ಕಾಲ್ ಮಾಡಲೇಬೇಕು, ನಿಮ್ಮ ಪ್ರಾಬ್ಲಮನ್ನು ಹೇಳ್ಕೋಬೇಕು. ಅಂದರೆ ಮಾತ್ರ ನಿಮಗೆ ಎಡಿಟಿಂಗ್ ಆಪ್ಷನನ್ನು ಬಿಡ್ತಾರೆ, ಇಲ್ಲಾಂದರೆ ಎಡಿಟಿಂಗ್ ಆಪ್ಷನನ್ನು ಬಿಡುವುದಿಲ್ಲ. ಯಾಕಂದರೆ ಎಲ್ಲ ಕರೆಕ್ಟಾಗಿದ್ದರೆ ಯಾರು ಕಾಲ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಎಡಿಟಿಂಗ್ ಆಪ್ಷನ್ ಬಿಡಬೇಕು ಅಂತ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೆಗೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ, ವಿಸಿಟ್ ಮಾಡಿ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಳ್ಳಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.